ಸಮಾರಂಭದ ಸಾನ್ನಿಧ್ಯತೆಯನ್ನು ವಹಿಸಿರ್ತಕ್ಕಂಥ ಚರಮೂರ್ತಿ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಪರಮಡುತ್ತಾ ಸಮಾರಂಭದ ಉದ್ಘಾಟಕರಾದಕ್ಕಂಥ ಮಾಜಿ ಕೃಷಿ ಸಚಿವರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು ಆದಕ್ಕಂಥ ಶ್ರೀ ಎಚ್ ಶಿವಶಂಕರ ರೆಡ್ಡಿ ಅವರೇ, ಏನು ಲಕ್ಷ್ಮೀ ಸಾಗರ್ ಅವರು ತಮ್ಮ ಟ್ರಸ್ಟನ್ನು ಪ್ರಾರಂಭ ಮಾಡಿದರೆ ವಂಗಿರ್ನ ಜನಸೇವಾ ಟ್ರಸ್ಟ್, ಆ ಒಂದು ಟ್ರಸ್ಟನ್ನು ನಾನು ಭಾಳ ಸಂತೋಷವಾಗಿ ಜನಕ್ಕೆ ಈಗಾಗಲೇ ಉದ್ಘಾಟನೆ ಆಗಿದೆ ಅಧಿಕೃತವಾಗಿ. ಹಾಗಾಗಿ ಅನೌಪಚಾರಿಕವಾಗಿ ಅದು ಜನಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದು ತನ್ನ ಸೇವಾ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ಲಕ್ಷ್ಮೀ ಸಾಗರ್ ಅವರು ತಾವು ನಿರ್ವಹಿಸತಕ್ಕಂಥ ಕೆಲಸಗಳನ್ನು ನಾವು ತೆರೆ ಮೇಲೆ ನೋಡಿದ್ದೀವಿ. ಯಾಕೆ ಅಂತಂದರೆ, ಮನುಷ್ಯ ತಾನು ಗಳಿಸಿದ್ದು ತನಗೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರನಿಗೆ. ಕೊಟ್ಟಿದ್ದು ತನಗೆ, ತಾವೇನನ್ನ ಕೊಡ್ತೀವಿ ಅದೇ ಉಳಿತಕ್ಕಂಥದ್ದು. ಬಚ್ಚಿಟ್ಟಿದ್ದು ನಾಳೆ ಯಾರೋ ಯಾವನ ಬಂದು ಕೊನೆಗೆ ಎಲ್ಲವನ್ನ ತೋಚ್ಕೊಂಡು ಹೋಗಿ ಕೊನೆಗೆ ಬರಿಗೈಯನ್ನು ಮಾಡ್ಬೋದು ನಮ್ಮನ್ನು. ಆದ್ದರಿಂದ ಈಗಾಗಲೇ ಅವರು ಕೊಡುಗೈ ದಾನಿಗಳ ಹಾಗೆ ಕೆಲಸವನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ. ಕೋವಿಡ್ನ ಸಮಯದಲ್ಲಿ ದವಸ ಧಾನ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಡ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಅದು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು. ಆದರೆ ನಾವು ಗೌರಿಬಿದೂರಿನಲ್ಲೇ ಪ್ರಜ್ವಲಿಸುವಂತಹ ಕನಕದಾಸ ವೃತ್ತವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಅವ್ರ ಹೆಸರಿಲ್ಲ ಅಷ್ಟೇ, ಆದರೆ ಆ ಒಂದು ವೃತ್ತ ಅಷ್ಟೊಂದು ಪ್ರಕಾಶಮಾನವಾಗಿ ಕಾಣಲಿಕ್ಕೆ ಕಾರಣ ಏನಪ್ಪ ಅಂದರೆ ಲಕ್ಷ್ಮೀ ಸಾಗರ್ ಅವರು. ಅವ್ರ ಹೆಸರು ಹಾಕ್ತೀವಿ ಅಂತಂದಾಗ ಬೇಡ ಅಂತ ಹೇಳಿದ್ರಂತೆ. ಇದು ನಿಜವಾಗ್ಲೂದಂತ. ಯಾಕೆಂದ್ರೆ ದಾನ ಕೊಡುವಂಥ ಸಂದರ್ಭದಲ್ಲಿ ಬಲಗೈಲಿ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದಂತೆ, ಬಲಗೈಲಿ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದಂತೆ. ಕರ್ಣನ ಒಂದು ಮಾತಿದೆ. ಕರ್ಣನ ಬಳಿಗೆ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣನ ವೇಷವನ್ನು ಧರಿಸಿ ಹೋಗಿ ಕರ್ಣಕುಂಡಲಗಳನ್ನು ಕೇಳಿದಾಗ ಎಲ್ಲಿವರೆಗೂ ಕರ್ಣಕುಂಡಲ ಇರುತ್ತೆ ಅಲ್ಲಿವರೆಗೆ ಅವನು ಸಾವಿಲ್ಲ. ಕರ್ಣಕುಂಡಲಗಳನ್ನು ಕೇಳಿದಾಗ ಅದನ್ನು ಕತ್ತರಿಸಿ ಎಡಗೈಲ್ಲ ದಾನ ಮಾಡಿದಂತೆ. ಆಗ ಕೇಳಿದಂತೆ ಪರಮಾತ್ಮ, ಅಲ್ಲಪ್ಪ, ದಾನವನ್ನು ಕೊಡುವಾಗ ಬಲಗೈಯಲ್ಲಿ ಬಹಳ ಭಕ್ತಿಯಿಂದ ಕೊಡಬೇಕಲ್ವೇ ಎಂದಾಗ, ಬೇಡ ಸ್ವಾಮಿ, ಎಡಗೈಯಿಂದ ಬಲಗೈಗೆ ನಾವು ಬದಲಾಯಿಸುವಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ಬದಲಾವಣೆ ಆದರೆ ಅದಕ್ಕೋಸ್ಕರವಾಗಿ ಎಡಗೈಯಲ್ಲೇ ದಾನ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗೆ ದಾನವನ್ನು ಕೊಡ್ತಕ್ಕಂಥ ಗುಣ ಎಲ್ಲರಿಗೂ ಇರುವುದಿಲ್ಲ. ಆದ್ರಿಂದಲೇ ಈ ವಂಗಿರ್ಣ ಎನ್ನುವಂಥ ಟ್ರಸ್ಟ್ ಇದೆಯಲ್ಲ, ನಮ್ಮ ತಾಲೂಕಿನ ಜನಕ್ಕೆ ಅದು ವಂಗಿರ್ಣವಾಗಲಿ. ಸೂರ್ಯ ಉದಯಿಸುವಂಥ ಸಂದರ್ಭದಲ್ಲಿ ಅದು ಚಿನ್ನದ ಬಣ್ಣದ ಕಿರಣಗಳನ್ನು ಹೊರ ಚೆಲ್ಲುತ್ತದೆ. ಅಂದರೆ ಚಿನ್ನ ಅಂತ, ಚಿನ್ನದ ಬಣ್ಣದ ಕಿರಣಗಳನ್ನು ಹೊರ ಚೆಲ್ಲುತ್ತದೆ. ಅದು ಹೊಸ ಆಶಯಗಳೊಂದಿಗೆ ಬರ್ತದೆ. ಆದ್ಮೇಲೆ ನಾವು ಶುಭೋದಯ ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಗುಡ್ ಮಾರ್ನಿಂಗ್ ಅಂತ ಕರಿತೀವಿ. ಮಾರ್ನಿಂಗ್ ಏನಪ್ಪ ಅಂದರೆ ಗುಡ್ ಅಂತ, ಶುಭದೊಂದಿಗೆ ಆಗಮವ ಅಂತದ್ದು. ಹಾಗೆ ಅಂಥ ವಂಗಿರ್ಣ ಅಂತಕ್ಕಂಥ ಅತ್ಯುತ್ತಮವಾದಂಥ ಹೆಸರನ್ನ ಈ ಟ್ರಸ್ಟ್ ಒಳಗೊಂಡಿದೆ. ಅದರ ಜೊತೆಗೆ ನಮ್ಮ ಸೇವೆ, ನಿಮ್ಮ ವಿಶ್ವಾಸ. ಸೇವೆ ಮಾಡಿದ ತಕ್ಷಣ ಆಮೇಲೆ ಏನಪ್ಪ ಅಂದರೆ ಅದಕ್ಕೆ ಉಪಕೃತರಾಗಿರ್ಬೇಕು. ಸೇವೆಯನ್ನು ಮಾಡ್ತಾರೆ, ಆದರೆ ಅವಿಶ್ವಾಸ ಅಲ್ಲ, ವಿಶ್ವಾಸವನ್ನು ಬಂದಿರಬೇಕು, ವಿಶ್ವಾಸವನ್ನು. ಹಾಗಾಗಿ ವಂಗಿರ್ಣ ಎನ್ನುವಂಥ ಈ ಟ್ರಸ್ಟ್ ಹೊಸ ಆಶಯಗಳೊಂದಿಗೆ, ಹೊಸ ಆಸೆಯೊಂದಿಗೆ, ಹೊಸ ಕನಸುಗಳೊಂದಿಗೆ, ಹೊಸ ಸಂಕಲ್ಪಗಳೊಂದಿಗೆ ಇವತ್ತು ಪ್ರಾರಂಭವಾಗ್ತಾ ಇದೆ. ಆಮೇಲೆ ಅವ್ರು ಹೇಳಿದ್ರು, ಈಗಲೇ ಮಾತಾಡ್ತಾ, ಆರೋಗ್ಯ, ಶಿಕ್ಷಣ ಮತ್ತು ರೈತರಿಗೆ ನಾನು ನೆರವಾಗಬೇಕು ಅಂತಕ್ಕಂಥ ಹೊರಟಿದ್ದೀನಿ. ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸ್ತೀನಿ ಅಂತ ನನ್ನ ಜೊತೆ ಮಾತಾಡ್ತಾ ಇದ್ರು. ಇವತ್ತು ಬಹಳ ಮುಖ್ಯ ಅದು. ಯಾಕಂದ್ರೆ ಎಷ್ಟೋ ಜನಕ್ಕೆ, ಗ್ರಾಮೀಣ ಭಾಗದ ಜನಕ್ಕೆ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ಕೋಬೇಕಂದ್ರೆ ಗೊತ್ತಿರೋದಿಲ್ಲ. ಸಣ್ಣ ಸಮಸ್ಯೆ ಇರ್ತದೆ, ಜ್ವರ ಬಂತು ಅಂತ ತೋರಿಸ್ಕೊತಾರೆ. ಆ ಜ್ವರ ಏನಪ್ಪ ಅಂದ್ರೆ ಮಾಮೂಲಿ ಜ್ವರ ಅನ್ಕೋತಾರೆ. ಆದರೆ ಜ್ವರ ಏನಾಗಿದೆ, ಟೈಫಾಯ್ಡ್ ಆಗಿರ್ಬೋದು, ಮೆದುಳು ಜ್ವರ ಆಗಿರ್ಬೋದು. ಅನೇಕ ಸಂದರ್ಭ ಕ್ಯಾನ್ಸರ್ ಇರುವವರು ಕೂಡ ಜ್ವರ ಕಾಣಿಸ್ಕೊಳ್ತಿದೆ. ಕ್ಯಾನ್ಸರ್ ಅಂದರೆ ನನ್ನ ಪ್ರಕಾರ ಏನಪ್ಪ ಅಂದರೆ ಕ್ಯಾನ್ಸಲ್ ಅಂತ. ಕ್ಯಾನ್ಸರ್ ಬಂದಂಥ ಮನುಷ್ಯ ಏನಾಗ್ತಾನೆ, ಈ ಜಗತ್ತಿನಿಂದ ಕ್ಯಾನ್ಸಲ್ ಆಗ್ತಾನೆ. ಸಾಕಷ್ಟು ನಿದರ್ಶನಗಳನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನೋಡಿ, ಅಂಥವರಿಗೆ ಆರೋಗ್ಯ ತಪಾಸಣೆ ಆದರೆ ಏನಿದೆ ಅಂತಕ್ಕಂಥ ಸಮಸ್ಯೆ ಅವ್ರಿಗೆ ಪತ್ತೆ ಆದರೆ ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಅವರಿಗೆ ಮತ್ತೆ ಜೀವದಾನ ಬರ್ತದೆ. ಬೀಜ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸಂತೆ. ಅಂತ ತಪಾಸಣೆಯನ್ನು ಮಾಡಿಸುವಂಥ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳಿದ್ರೆ
ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಕೊಡುಗೆಯನ್ನು ಶಿಕ್ಷಣ ಪಡಿತಕ್ಕಂಥ ವಿದ್ಯಾರ್ಥಿಗಳ ನೆರವನ್ನು ಕೊಡ್ತೀವಿ. ಇವತ್ತಿನಿಂದಲೇ ಪ್ರಾರಂಭ ಆಗ್ತಾ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪುರಸ್ಕರಿಸುವಂತ, ಅಭಿನಂದಿಸುವಂತ, ಸನ್ಮಾನಿಸುವಂತ ಕೆಲಸ ಈ ಸಮಾರಂಭದಲ್ಲಿ ಆಗ್ತಾ ಇದೆ. ನೋಡಿ, ಅದೇನಾಗುತ್ತೆ, ಅವ್ರಿಗೆ ಪ್ರೋತ್ಸಾಹವಾಗ್ತದೆ. ಇವತ್ತವರೆಗೆ ನಾವು ಕರೆದುಬಿಟ್ಟು ವೇದಿಕೆ ಮೇಲೆ ನಮ್ಮ ಸ್ವಾಮಿಗಳು ಆಶೀರ್ವಾದ ಮಾಡಿದ್ರೆ, ನಮ್ಮ ಗಣ್ಯರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರೆ ಮುಂದಿನ ಸಾಧನೆಗೆ ಅದು ಪ್ರೇರಣೆ ಆಗ್ತದೆ, ಪ್ರೋತ್ಸಾಹವಾಗ್ತದೆ. ನಾವು ಮತ್ತಷ್ಟು ಸಾಧನೆಯನ್ನು ಮಾಡಬೇಕು ಅಂತ ಆಗ್ತದೆ. ಮತ್ತೆ ಶಿಕ್ಷಣ ಇದೆಯಲ್ಲ ಈ ಸಮಾಜದ ಒಳಗಡೆ, ಬಹುಶಃ ಅದಕ್ಕೆ ಸರಿಸಮಾನವಾದದ್ದು ಮತ್ತೊಂದಿಲ್ಲ. ಅದು ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಕ್ಕೂ, ವಿದ್ಯೆ ಇಲ್ಲದವನ ಪರಿಮುಖವು ಹಾಳುವರು ಹದ್ದಿನಂತಕ್ಕೂ ಸರ್ವಜ್ಞ ಅಂತ ಹೇಳ್ತಾರೆ. ಯಾರಿಗೆ ವಿದ್ಯೆ ಆಗ್ತದೆ ಅವನ ಮುಖ ಬಹಳ ಮುದ್ದಾಗಿ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದ್ದು. ಆದರೆ ಯಾರಿಗೆ ಶಿಕ್ಷಣ ಇಲ್ಲವೋ ಹಾಳುವರ ಹದ್ದಿನ ಹಾಗೆ ಕಾಣ್ತಿದೆ ಅಂತೇಳಿ ಸರ್ವಜ್ಞ ಹೇಳ್ತಾರೆ. ನಾನು ಒಂದು ಬಾರಿ ಆಚಾರ್ಯ ಕಾಲೇಜಿನ ಮಿಡ್ಲ್ ಸ್ಕೂಲಿಗೆ ಸ್ಪೀಕರ್ ಆಗಿ ಹೋಗಿದ್ದೆ. ಆಗ ನಮ್ಮ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ರು. ನಾನು ಆ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದೆ, ನಿಮ್ಗೆ ಯಾರು ಚೆನ್ನಾಗಿ ಕಾಣ್ತಾರೆ ಅಂತ. ನಮ್ಮದು ತೆಲುಗು ಭಾಷೆಯ ಪ್ರಭಾವವನ್ನು ಹೊಂದಿರತಕ್ಕಂಥ ತಾಲೂಕದು, ಗಡಿ ಭಾಗವಾಗಿದ್ದರಿಂದ. ಅದಕ್ಕೆ ಕೇಳಿದೆ, ಚಿರಂಜೀವಿ ಚೆನ್ನಾಗಿ ಕಾಣ್ತಾರೋ ಅಬ್ದುಲ್ ಕಲಾಂ ಅವರು ಚೆನ್ನಾಗಿ ಕಾಣ್ತಾರೋ ಅಂತ ಕೇಳಿದೆ. ಆ ಮಕ್ಕಳು ಆಶ್ಚರ್ಯಕರವಾಗಿ ಇಷ್ಟು ಒಳ್ಳೆಯ ಉತ್ತರ ಕೊಟ್ಟಂದ್ರೆ ಅಬ್ದುಲ್ ಕಲಾಂ ಅಂತ ಹೇಳಿದ್ರು. ಯಾಕೆ ಅಬ್ದುಲ್ ಕಲಾಂ ಅವರು ಮುದ್ದಾಗಿ ಕಾಣ್ತಾರೆ, ಸುಂದರವಾಗಿ ಕಾಣ್ತಾರೆ, ಆಕರ್ಷಕವಾಗಿ ಕಾಣ್ತಂದ್ರೆ ಅವರ ವಿದ್ಯೆ ಅದು. ಅವ್ರು ಪಡ್ಕೊಂಡಂತ ಒಂದು ಪಾಂಡಿತ್ಯ ಅದು. ಅವ್ರು ಹೇಳ್ತಾ ಇದ್ರಂತೆ, ಡ್ರೀಮ್ 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 ಅಂತ. ಏನು ಡ್ರೀಮ್ ಅಂತಂದ್ರೆ ನಾವೆಲ್ಲ ಕಾಣುವಂತ ಕನಸು ಬೇರೆ ಅದು ಅಲ್ವೇ. ನಾವು ಶ್ರೀಮಂತ ಆಗ್ಬೇಕು ಅಥವಾ ದೊಡ್ಡ ರಾಜಕಾರಣಿ ಆಗ್ಬೇಕು, ಈ ಥರದ ದೊಡ್ಡ ಕಾರನ್ನ ಕೊಂಡ್ಕೊಳ್ಬೇಕು, ಬಂಗ್ಲೆನ ಕಟ್ಟಬೇಕು, ಅದು ಮೈ ತುಂಬ ಬಂಗಾರ ಹಾಕಬೇಕು ನಮ್ಮ ಹೆಣ್ಮಕ್ಳಿಗೆ. ಸೊ ಈ ಥರದ ಕನಸುಗಳಿರ್ತವೆ. ಆದ್ರೆ ಅವ್ರು ಹೇಳಿದ್ರು ಡ್ರೀಮ್ ಡ್ರೀಮ್ ಏನಪ್ಪ ಅಂದ್ರೆ ಬಲಿಷ್ಠ ರಾಷ್ಟ್ರವನ್ನ ಕಟ್ಟುವಂತ ಕನಸನ್ನ ಕಾಣಿ ಅಂತ ಹೇಳಿದ್ರು. ಬಲಿಷ್ಠ ರಾಷ್ಟ್ರವನ್ನ ಕಟ್ಟುವಂತ ಕನಸನ್ನ ಕಾಣಿ ಅಂತ ಹೇಳಿದ್ರು. ಆದ್ರಿಂದ ಯಾವಾಗ ಆ ಥರದ ಆಲೋಚನೆ ಬರುತ್ತದೆ ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ಬರ್ತೈತೆ. ಆದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಕೊಡುಗೆಯನ್ನು ಕೊಡ್ತೀನಿ ಅಂತ ಹೊರಟಿದರೆ ನಿಜವಾಗ್ಲೂ ಕೂಡ ಅನನ್ಯವಾದಂಥ ಆಲೋಚನೆ ಅಂತ ನಾನಂತೂ ಭಾವಿಸ್ತೀನಿ. ಶಿಕ್ಷಣವನ್ನು ಪಡೆದವರು ಮಾತ್ರ ಶಿಕ್ಷಣಕ್ಕಿರುವಂಥ ಪವಾಡ, ಶಿಕ್ಷಣ ಅದೇ ಬಹುಶಃ ಮಂತ್ರ, ಪವಾಡ, ಮಾಯ ಇವೇನಿದಾವಲ್ಲ ಅವೆಲ್ಲ ಸುಳ್ಳು. ಪವಾಡ ಎಲ್ಲಿದೆ ಅಂದ್ರೆ, ಮಾಂತ್ರಿಕ ಶಕ್ತಿ ಎಲ್ಲಿದೆ ಅಂದ್ರೆ ಶಿಕ್ಷಣಕ್ಕಿದೆ ಅಷ್ಟೇ. ಶಿಕ್ಷಣವನ್ನು ಪಡೆದಂತ ವ್ಯಕ್ತಿ ಮಾತ್ರ ಅವನ ಬದುಕಿನಲ್ಲಿ ಬದಲಾವಣೆ ಪಡೆಯಲಿಕ್ಕೆ ಸಾಧ್ಯವುದು. ಅದಕ್ಕೆ ದುಡ್ಡೇ ದೊಡ್ಡಪ್ಪ ಅಂದ್ರೆ ವಿದ್ಯೆ ಅವರಪ್ಪ ಅಂತ ಹೇಳ್ತಾರೆ. ದುಡ್ಡೇ ದೊಡ್ಡಪ್ಪ ಅಲ್ಲ, ಯಾರು ಅವರಪ್ಪ ಅಂದ್ರೆ ವಿದ್ಯೆ ಅವರಪ್ಪ. ಒಂದ್ ಕಡೆ ಹೇಳ್ತಾರೆ ಶಿಕ್ಷಣ ಎಷ್ಟು ಪ್ರಮುಖವಾದದ್ದು ಅಂತಂದ್ರೆ, ನೋಡಿ, ಒಂದೂರಿನ ದೊರೆ, ಒಂದೂರಿನ ಗೌಡ ಆ ಊರಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ. ಒಂದೂರಿನ ಗೌಡ ಆ ಊರಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ. ನಮ್ಮಲ್ಲಿದೆ ಒಂದೂರು ಗೌಡ ಒಂದೊಂದು ಊರಲ್ಲಿ ಕಸ ಗುಡಿಸ್ಲಿಕ್ಕೂ ತರವಲ್ಲ ಅಂತ ಹೇಳ್ತಾರೆ. ಒಂದೂರು ಗೌಡ ಮತ್ತೊಂದು ಊರಲ್ಲಿ ಕಸ ಗುಡಿಸ್ಲಿಕ್ಕೂ ತರವಲ್ಲ ಅಂತ ಹೇಳ್ತಾರೆ. ಆದರೆ ವಿದ್ವಾಂಸ ಇದನ್ನಲ್ಲ, ಪಂಡಿತ ಅದನ್ನಲ್ಲ, ಸರ್ವತ್ರ ಪೂಜ್ಯಂತೆ ಎನ್ನುವಂತ ಸಂಸ್ಕೃತದ ಮಾತು ಹೇಳ್ತದೆ. ವಿದ್ವಾಂಸನ್ ಅಂತಕ್ಕಂಥದ್ದು ಸರ್ವತ್ರ ಪೂಜ್ಯಂತೆ, ಎಲ್ಲ ಕಡೆ ಅವನು ಮನ್ನಣೆಯನ್ನು ಪಡ್ಕೊಳ್ತಾನೆ, ಗೌರವವನ್ನು ಪಡ್ಕೊಳ್ತಾನೆ ಅಂತ. ಅದಕ್ಕಾಗಿ ವಿದ್ಯೆಗೆ, ಶಿಕ್ಷಣಕ್ಕೆ ಆಸಕ್ತಿ ಇದೆ. ಅಂಥ ಪವಾಡಮಯವಾದಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಕೊನೆಯದಾಗಿ ನಮ್ಮ ಜನಸೇವಾ ಟ್ರಸ್ಟ್ನ ಲಕ್ಷ್ಮೀ ಸಾಗರ್ ಅವರು ಕೈಗೊಂಡಿರ್ತಕ್ಕಂಥ ಈ ಒಂದು ಪರೋಪಕಾರ ಯಾವ ಥರದ್ದು ಅಂತಂದ್ರೆ ಇಡೀ ಜಗತ್ತು ಹೇಳುತ್ತೆ, ಪ್ರಕೃತಿ ಹೇಳುತ್ತೆ. ಏನು ಅಂದರೆ ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ. ನೋಡಿ, ನದಿ ಹರಿಯುತ್ತೆ ಯಾವುದಕ್ಕೋಸ್ಕರ? ಪರರಿಗೋಸ್ಕರವಾಗಿ. ಮರ ಹಣ್ಣು ಕೊಡುತ್ತೆ ಬೇರೆಯವ್ರಿಗೋಸ್ಕರವಾಗಿ. ಹಸು ಹಾಲು ಕೊಡುತ್ತೆ ಬೇರೆಯವ್ರಿಗೋಸ್ಕರವಾಗಿ. ಹಸು ತನ್ನ ಹಾಲನ್ನು ತಾನೇ ಕುಡಿಯೋದಿಲ್ಲ, ಮರ ತನ್ನ ಹಣ್ಣನ್ನು ತಾನೇ ತಿನ್ನುವುದಿಲ್ಲ. ಹಾಗೆ ನದಿಯಲ್ಲಿರ್ತಕ್ಕಂಥ ಇದನ್ನ ನದಿನೇ ಕುಡಿಯೋದಿಲ್ಲ, ಪರೋಪಕಾರ್ಥ ಅದಕ್ಕೋಸ್ಕರವಾಗಿ. ಇದು ಹೇಳಿದರೆ ಪರೋಪಕಾರ್ಥಂ ಇದಂ ಶರೀರಂ. ಆದ್ರಿಂದಲೇ ನಾವೆಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ, ಆದ್ರೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಜಗತ್ತು ನೆನಪಿಸ್ಕೊಳ್ಬೇಕು. ಅದಕ್ಕೆ ಹೇಳ್ತೇನೆ, ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ನೀನು ಉಸಿರು ನಿಂತ ಮೇಲೆ
ಚಟ್ಟ ಕಟ್ಟುತ್ತಾರ, ಸುಟ್ಟು ಹಾಕುತ್ತಾರ. ಉಸಿರು ನಿಂತ ಮೇಲೆ ಚಟ್ಟ ಕಟ್ಟುತ್ತಾರ, ಮಣ್ಣು ಮಾಡುತ್ತಾರ. ಅದಕ್ಕೋಸ್ಕರವಾಗಿ ಒಳಿತು ಮಾಡು ಮನಸ್ಸ, ನೀನಿರುವುದು 3 ದಿವಸ. ಉಸಿರು ನಿಂತ ಮೇಲೆ ನೀನು ಒಳ್ಳೆಯ ಕೆಲಸ ಮಾಡಿದರೆ ಹೆಸರು ಹೇಳುತ್ತಾರ. ಎಂತ ಅಮೂಲ್ಯವಾದಂಥ ಮಾತು. ನಾವೆಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಏನ್ ಮಾಡ್ತೀವೋ ಗೊತ್ತಿಲ್ಲ ಅಲ್ಲ. ಈ HN ಕಲಾಭವನವನ್ನ ಕಟ್ಟಿಸೋರು ಯಾರಪ್ಪ ಅಂದ್ರೆ NH ಶಿವಶಂಕರ ರೆಡ್ಡಿ ಅವರು ಅಂತ ಹೇಳ್ತಾರೆ ಜನ. ಯಾಕೆಂದ್ರೆ ಇಂಥ ಒಂದು ಅದ್ಭುತವಾದಂಥ ಭವನವನ್ನ ನಾವು ಇದೇ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೊರಗಡೆ ಹೊರಟಾಗ 1000 ರೂಪಾಯಿ ಖರ್ಚಾಗುತ್ತೆ. 5000 ರೂಪಾಯಿ ಕೊಟ್ರೆ ದಿನವೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಇದ್ರ ಬಾಡಿಗೆ ಬರೀ 5000 ರೂಪಾಯಿ ಕೊಟ್ರೆ ದಿನವೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಅದನ್ನ ಒಳಿತು ಮಾಡು ಮನುಷ್ಯ, ನೀನಿರುವುದು 3 ದಿವಸ. ಆ ಥರ ಒಳಿತು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಲಕ್ಷ್ಮೀ ಸಾಗರ್ ಅವರು. ಜನಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹೊಸ ಆಶಯಗಳೊಂದಿಗೆ, ಹೊಸ ಸಂಕಲ್ಪಗಳೊಂದಿಗೆ ಹೊರಟಿದ್ದಾರೆ. ಅವರ ಆಶಯಗಳು, ಅವರ ಸಂಕಲ್ಪ ಈಡೇರಲಿ ಅಂತ ನಾ ವೇದಿಕೆಯ ಮುಖಾನ ನಾನು ಆಶಿಸ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.